ಗುರುಗಳೇ, ಜಾಜಿ ಮತ್ತೆ ಬಂಗಾರಿ ಮನೆ ಬಿಟ್ಟು ಹೋಗಿದಾರಂತೆ. ಶಂಕರ ಶಾಸ್ತ್ರಿಗಳು ಮನೆಯಲ್ಲಿಲ್ವಂತೆ. ಎಂತಹ ಸಿಹಿ ಸುದ್ದಿ ಸೂರ್ಯಾಂಶು. 3 ಜನ ಮನೆ ಬಿಟ್ಟಿದ್ದಾರೆ. ಇದು ನಮ್ಮ ಪ್ರಯೋಗ ನಡೆಸೋದಕ್ಕೆ ಪ್ರಶಸ್ತವಾದ ಸಮಯ. ಹೌದು ಗುರುಗಳೇ, ಅವರು ಮನೆಯಿಂದ ಆಚೆ ಇದ್ದಷ್ಟು ನಮಗೆ ಒಳ್ಳೆಯದು. ನಾವು ನಮ್ಮ ಕಾರ್ಯನ ಸುಲಭವಾಗಿ ಸಾಧಿಸ್ಕೊಳ್ಬೋದು. ಹೌದು ಸೂರ್ಯಾಂಶು, ಇದೇ ಸರಿಯಾದ ಸಮಯ. ಜಾಜಿ ಮತ್ತು ಬಂಗಾರಿನ ವಶೀಕರಣ ಪಡಿಸು. ಆಮೇಲೆ ಜಾಜಿನ ನಮ್ಗೆ ಹೇಗೆ ಬೇಕೋ ಹಾಗೆ ನಡ್ಸ್ಕೋಬೋದು. ಸರಿ ಗುರುಗಳೇ. ಈಗಲೇ ಹೊರಡು ಸೂರ್ಯಾಂಶು. ಈ ಕೆಲಸ ತಕ್ಷಣ ಆಗಬೇಕು. ಅಲ್ವೋ ಬಂಗಾರಿ, ನಿನ್ನ ಗೆಳೆಯ ನಮಗೆ ಸಹಾಯ ಮಾಡಲ್ಲ ಅಂದ್ಬಿಟ್ರೆ ಆಗೇನು ಮಾಡೋದು? ಅದು ಯಾಕೆ ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ? ಅವ್ನು ಸಹಾಯ ಮಾಡಲ್ಲ ಅಂದ್ರೆ ಬೇರೆ ದಾರಿ ಹುಡುಕ್ತಾರಾಯ್ತು. ಬೇರೆ ದಾರಿ ಅಂದರೆ ಬೇರೆ ದಾರಿ ಯಾವುದಿದೆ ನಮಗೆ? ಹಿಂದಿಲ್ಲ ಮುಂದಿಲ್ಲ, ಉಳ್ಕೊಳ್ಳೋದಕ್ಕೆ ರಾತ್ರಿ ಯಾರೋ ಆಶ್ರಯ ಕೊಡ್ತಾರೆ. ಧೈರ್ಯವಾಗಿರೋ, ನಾನಿದ್ದೀನಿ. ಬಂಗಾರಿ, ನೀನು ನನ್ನ ಬಿಟ್ಟು ಹೋಗಲ್ಲ ಅಲ್ವೇನೋ? ನಿಂಗ್ಯಾಕೆ ಇಂಥ ಅನುಮಾನ? ನಾನು ನಿನ್ನ ಬಿಟ್ಟಿರ್ತೀನಿ, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಅನುಮಾನ ಅಲ್ಲ ಕಣೋ, ಭಯ. ಯಾಕೋ ಒಳಮನ್ಸು ತುಂಬ ಭಯ ಪಡ್ತಾ ಇದೆ. ನಮ್ಮಿಬ್ಬರನ್ನ ಯಾರಾದರೂ ದೂರ ಮಾಡಿಬಿಡ್ತಾರೆ ಅಂತ. ಇನ್ಮೇಲೆ ಯಾರೇ ದೂರ ಮಾಡ್ತಾರೆ? ತಾಳಿ ಕಟ್ಮೇಲೆ ಮುಗೀತು. ನೀ ನನ್ನ ಹೆಂಡ್ತಿ, ಹಾಗಲ್ಲ, ಯಾರೂ ದೂರ ಮಾಡೋಕ್ಕಾಗಲ್ಲ. ಮೇಲೆ ಹೇಳೋ, ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೆ ನನ್ನ ಸರಿಸಮನ ಕೂತ್ಕೊಳ್ತೀಯ? ಹೇಳೋ. ಯಾಕಿಷ್ಟ ಆವೇಶಕ್ಕೊಳಗಾಗ್ತಿದ್ದೀರಿ ವಿರೂಪಾಕ್ಷ ಶಾಸ್ತ್ರಿಗಳೇ? ವಯಸ್ಸಾಯ್ತು, ಹೆಚ್ಚು ಕೂಗಾಡಿ ಆಯಾಸ ಮಾಡ್ತೀವಿ. ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋ, ಇಲ್ದೇ ಇದ್ರೆ ನಾಲ್ಗೆನ. ವಿರೂಪಾಕ್ಷ ಶಾಸ್ತ್ರಿಗಳೇ, ನಾನು ಯಾರಂತ ತಿಳಿತಾ? ಇಲ್ಲ ಮರ್ತ್ಬಿಟ್ರ? ಈ ಬಂಗಾರಿಗೆ ನನ್ನ ಕಂಡ್ರೆ ಆಗಲ್ಲ, ಹೊರಕ್ಕೆ ಹೇಳಿ ಕಳಿಸಿದ್ರೆ ಬರ್ದೆ ದಿಮಾಗ್ ತೋರಿಸ್ದ. ಈಗ ನಮ್ಮನೆಗೆ ಆಶ್ರಯ ಕೇಳ್ಕೊಂಡು ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮಾಡಿ, ಯೋಚನೆ ಮಾಡಿ, ನಾನು ಯಾರಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ ನಾನು ಯಾರು ಅಂತ? ಹುಚ್ಚ ಹಿಡಿದಿದ್ಯಾ ನಿನ್ಗೆ? ಯಾಕೆ ಈ ರೀತಿ ತಲೆ ಕೆಟ್ಟವನಾಗಿ ಮಾತಾಡ್ತಾ ಇದೀಯಾ? ಸರಿಯಾಗಿ ನೋಡಿ, ನಾನು ಬಂಗಾರಿ ಥರ ಕಾಣ್ತಾ ಇಲ್ವಾ?
ಬಂಗಾರಿ ತರ ಕಾಣುತ್ತೆ. ಅಂದ್ರೆ ನಾನು ಬಂಗಾರಿ ಅಲ್ಲ. ಮತ್ಯಾರು ನೀನು? ಯಾಕೆ ಹಾಗೆ ನೋಡ್ತಿದ್ದಾರೆ ವಿರೂಪಾಕ್ಷ ಶಾಸ್ತ್ರಿಗಳೇ? ಇದು ವಿಭೂತಿ ಹಚ್ಕೊಂಡು ಬಾಳೆಹಣ್ಣು ಕರ್ಪೂರ ತೋರಿಸಿ ಮಾಡುವಂಥ ಬಲಪಂಥೀಯ ಪೂಜೆ ಅಲ್ಲ. ರಕ್ತ ಮಾಂಸ ಅರ್ಪಣೆ ಮಾಡಿ ಮೋಡಿ ಮಾಟ ಮಾಡಿ ವಶೀಕರಣ ಪಡಿಸಿಕೊಳ್ಳುವಂಥ ಎಡಪಂಥೀಯ ವಿದ್ಯೆ. ರೂಪಾಂತರ ವಿದ್ಯೆ ಕೇಳಿದ್ದೀರಾ? ತಂತ್ರ ವಿದ್ಯೆ ಕೇಳಿದ್ದೀರಾ? ವಾಮಕೇಶ್ವರ ತಂತ್ರ, ಮಹಾಮಾಯ, ಶಂಬರ, ಯೋಗಿನಿ ಜಾಲ ಶಂಬರ, ತತ್ವ ಶಂಬರ, ಭೈರವಶ್ಕಕ, ಬಹುರೂಪಶ್ಕಕ, ಯಮಲಶ್ಕಕ, ಮಹೋಚ್ಚಸ್ಯ, ವಟುಲ, ವಟುಲೋಟಕ, ಹೃದ್ಭೇದ ಮುಂತಾದ ತಂತ್ರದ 64 ವಿಧಗಳನ್ನು ಕೇಳಿದ್ದೀರಾ? ಇದನ್ನು ಪ್ರಯೋಗಿಸಿದ್ರೆ ನಿಮ್ಮ ಹರಿತವಾದ ಬುದ್ಧಿಗೂ ತುಕ್ಕಿಡಿಯುತ್ತೆ. ಇಷ್ಟು ಗಲಿಬಿಲಿಗೊಳಗಾಗಬೇಡಿ ವಿರೂಪಾಕ್ಷ ಶಾಸ್ತ್ರಿಗಳೇ. ಈಗ ಕಣ್ಣು ಮುಚ್ಚಿ ಕಣ್ಣು ತೆಗಿರಿ, ವಾಸ್ತವದ ಸತ್ಯ ನಿಮಗೆ ಅರ್ಥ ಆಗತ್ತೆ. ಚಂದ್ರ, ಇದೇನ್ ಚಂದ್ರ ನಿನ್ನ ವಿಷಯ? ಬಂಗಾರಿ ವೇಷದಲ್ಲಿ ಚಾಚಿ ಜೊತೆ ಬಂದಿದ್ದು ನೀನೇನು? ಹಾಗಾದ್ರೆ ಬಂಗಾರಿ ಎಲ್ಲಿ? ಬಂಗಾರಿ ಎಲ್ಲಿ ಚಂದ್ರ? ha ha ha